ನಮ್ಮ ಮೈಸೂರು ನಗರದ ವಿಶ್ವಪ್ರಸಿದ್ಧ ಅರಮನೆಯ ನೋಟ. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಇವತ್ತಿನ ಕೆಲಸ ಬಂದ್ಬಿಟ್ಟು ಅರಮನೆಗೆ ಹಾಕಿದ ಬ್ಯಾರಿಗೇಟ್ ಸ್ಲ್ಯಾಬ್ಗಳನ್ನ ತಗೊಬಂದು ಗೋಡನ್ಗೆ ಹಾಕ್ಬೇಕಿತ್ತು. ಬೆಳಗ್ಗೆನೆ ರೆಡಿಯಾಗಿ ಲೇಬರ್ ಎಲ್ಲ ಕರ್ಕೊಂಡು ಅರಮನೆ ಕಡೆ ಹೊರಟೆ. ಮ್ಯಾನೇಜರ್ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ತಡ ಆಯಿತು. ನಮ್ಮ ಮೈಸೂರಿನಲ್ಲಿ ಇವತ್ತು ಸೂರ್ಯನು ಕೂಡ ತನ್ನ ಹವಾನ ತೆಗೆದಿದ್ರು. ಬೆಳಗ್ಗೆನೆ ತುಂಬ ಸುಡ್ತಿದ್ದ. ಅವನು ಸುಡ್ತಕ್ಕೆ ಗಾಡಿ ಒಳಗಡೆ ಕುಂದ್ಕೊಳಕ್ಕಾಯ್ತಾಯಿಲ್ಲ, ಟೆಂಟ್ ಕೆಳಗಡೆ ಕುಂದ್ಕೊಳಕ್ಕಾಗ್ತಾಯಿಲ್ಲ. ಮರನೇ ಪ್ರಶಾಂತವಾಗಿ ಅನಿಸಿದ್ದು. ಅಂತೂ ಇಂತೂ ಕೆಲಸ ಮಾಡೋ ಹುಡುಗರು ನೋಡಿದ್ರೆ ಈ ಬಿಸಿಲು ಮಳೆ ಏನೇ ಆದ್ರೂ ನಾವು ಬಿಡಲ್ಲ, ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಅಂತ ಅವರು ಮುಂದೆ ಕೆಲಸ ಮಾಡಿಕೊಂಡು ಹೋಗ್ತಾನೆ ಇದ್ರು. ನಾನು ಮುಂದೆ ಗಾಡಿ ಹಾಕ್ಕೊಡ್ತಾ ಇದ್ದೆ, ಯಾಕಂದರೆ ಅಲ್ಲಲ್ಲಿ ಇಟ್ಟಿರೋದ್ರಿಂದ ಮುಂದೆ ಗಾಡಿ ಹಾಕ್ಕೊಡ್ಬೇಕು. ನಾನು ಮರದಡಿಯಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರೆ ಇಲ್ಲಿ ಈ ಕೆಲಸ ಆಗಲ್ಲ. ಅದಕ್ಕೋಸ್ಕರ ಬೇಗನೆ ಲೋಡ್ ಮಾಡಿಕೊಟ್ರು. ಇವತ್ತು ಜಾಸ್ತಿ ಟ್ರಿಪ್ ಹೊಡಿಯೋಕ್ಕಾಗಲ್ಲ ಅನ್ಕೊಂಡು ಗೊತ್ತಾಯಿತು. ಸೂರ್ಯದೇವ ಅವನ ಕೆಲಸ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಅಂತೂ ಇಂತೂ ಅಲ್ಲಿಂದ ಫಸ್ಟ್ ಲೋಡ್ ಮಾಡಿಕೊಂಡು ನಾವು ಹೊರಟಿದ್ದೆ ಹೆಬ್ಬಾಳ ಕಡೆ. ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೆಬ್ಬಾಳ ಗೋಡನ್ ಯಾವ ರೀತಿ ಇದೆ ಅಂತ. ಆ ಗೋಡನ್ಗೆ ಇದನ್ನು ತಗೊಂಡೋಗಿ ಹಾಕ್ಬೇಕಿತ್ತು, ಅದಕ್ಕೋಸ್ಕರ ಹೆಬ್ಬಾಳ ಕಡೆ ಹೊರಟೆ. ನೋಡಿ, ಈ ಥರ ಇದೆ ಹೆಬ್ಬಾಳಲ್ಲಿ ಗೋಡನ್. ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಸ್ಟಾರ್ಟ್ ಮಾಡಿದ್ರು. ಹುಡುಗರು ಊಟ ಮಾಡಿರಲಿಲ್ಲ. ಅಲ್ಲಿಂದ ಬಂದಿದ್ದೆ ರಿಂಗ್ ರೋಡ್ ಹತ್ರ ಗಾಡಿ ಹಾಕಿ ಊಟ ಮಾಡಿಸ್ಕೊಂಡು ಮತ್ತೆ ಪ್ಯಾಲೇಸ್ ಕಡೆ ಬಂದೆ. ಇವತ್ತು ಟ್ರಾಫಿಕ್ ಅಂತೂ ತುಂಬ ಇದೆ. ದಿನ ಏನು ಇಷ್ಟೊಂದು ಟ್ರಾಫಿಕ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಬೆಂಗಳೂರು ಮೈಸೂರು ಅಂತ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಂತೂ ಇಂತೂ ಅರಮನೆಗೆ ಬಂದೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಸೂರ್ಯ ಅವನ ಕೆಲಸನ ಒಂದು ಸ್ವಲ್ಪ ತಣ್ಣಗೆ ಮಾಡಿದ. ಅದಕ್ಕೋಸ್ಕರ ಒಂದಷ್ಟು ಫೋಟೋಗಳನ್ನೆಲ್ಲ ತಗೋಬೇಕಿತ್ತು. ನೀಟಾಗಿ ಫೋಟೋಗಳನ್ನು ತಗೊಂಡೆ. ಅರಮನೆ ಅಂತೂ ಅದ್ಭುತ ಮತ್ತು ಅಮೋಘವಾಗಿ ಕಾಣಿಸ್ತಾ ಇದೆ. ನೀವಿಲ್ಲಿ ಬಂದು ನೋಡಿದವರು ಗೊತ್ತಿರುತ್ತೆ ಸಂಜೆ ಟೈಮು ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೆ ಅಂತ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ನೋಡಿರ್ತಾರೆ. ಅಂದರೆ ನಾವು ಇಲ್ಲಿ ಈ ವರ್ಷ ತುಂಬ ಹತ್ತಿರದಿಂದ ನೋಡಿ ಅದನ್ನು ಕಣ್ಣು ತುಂಬ್ಕೊಂಡಿದ್ದೀವಿ. ಸೆಕೆಂಡ್ ಲೋಡ್ ಮಾಡಿಕೊಂಡು ಹೊರಟು. ತುಂಬ ಬಿಸಿಲಿದ್ದ ಕಾರಣ ಅರಮನೆ ಮುಂಭಾಗ ಜಯಮಾರ್ತಾಂಡ ತೋರದ ಹತ್ರ ಒಂದು ಸ್ವಲ್ಪ ತಣ್ಣಗಿತ್ತು. ಅಲ್ಲೇ ಹುಡುಗರು ಬೇಗ ಲೋಡ್ ಮಾಡ್ಕೊಂಡ್ರು. ನಮ್ಮ ಅರಮನೆನ ಈಗಿಂದ ಒಂದು 15 ದಿನದಿಂದ ನನ್ನ ವೀಡಿಯೋಗಳಲ್ಲಿ ತಪ್ಪದೆ ನೋಡಿರ್ತಾರೆ. ಬಂದು ನಮ್ಮ ಮಾಮೂಲಿ ಗೋಡನ್ ಹತ್ರ ಬಂದು ಅನ್ಲೋಡ್ಗೆ ಹಾಕ್ತೆ. ಅನ್ಲೋಡ್ ಮಾಡಿದ್ರು. ಲಾಸ್ಟ್ ಒಂದು ಟ್ರಿಪ್ಪು ಲೋಡ್ ಮಾಡ್ಕೊಂಡು ತಗೊಂಡೋಗಿ ಗಾಡಿ ನಿಲ್ಲಿಸ್ಬಿಡಪ್ಪ ಅಂತ ಹೇಳಿದ್ರು. ಅದಕ್ಕೆ ಲೋಡ್ ಮಾಡಿಸ್ಕೊಂಡು ಹೋಗೋದ ಅಂದ್ಬಿಟ್ಟು ಬಂದೆ. ಅವ್ರಿಗೂ ಲೇಟಾಗಿತ್ತು. ಹುಡುಗರುಗಳಿಗೆ ಮ್ಯಾನೇಜರ್ಗಳು ಮಾತಾಡ್ಕೊತಾರೆ, ನಾವೇನೋ ಮಾತಾಡೋ ಅವಶ್ಯಕತೆ ಇಲ್ಲ. ನಾವೇನು ಗಾಡಿ ತಗೊಂಡೋಗಿ ಎಲ್ಲ ಹಾಕ್ಬೇಕು ಅಂತ ಹೇಳ್ತಾರೆ, ಎಲ್ಲ ಹಾಕ್ಕೊಟ್ಟು ಅನ್ಲೋಡ್ ಮಾಡಿಸ್ಕೊಬರ್ಬೇಕಷ್ಟೇ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಮತ್ತೆ ಅರಮನೆ ಬಿಟ್ಟೆ. ಇವತ್ತು ಲೈಟಿಂಗ್ಸ್ ನೋಡೋಕ್ಕೋಸ್ಕರ ತುಂಬ ಜನ ಬರ್ತಾಯಿದ್ದಾರೆ. ದಸರಾದಲ್ಲಿ ಏನೇ ತೊಂದರೆ ಆಗಿದ್ರು, ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ಜನಗಳು ಅರಮನೆ ವೀಕ್ಷಣೆ ಮಾಡೋದಕ್ಕೆ ಮತ್ತು ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯಾರನ್ನೂ ಮಿಸ್ ಮಾಡ್ಕೊಳ್ಳಲ್ಲ.
ಯಾಕಂದರೆ ಅದ್ರ ಮಹತ್ವ ಆ ರೀತಿ ಇದೆ. ಕೆಲವು ಜನಗಳಿಗೆ ಗೊತ್ತಾಗಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಅವರ ಬೇಳೆ ಬೇಯಿಸ್ಕೊಳ್ಳೋದು ಮಾತ್ರ ಗೊತ್ತಿರುತ್ತೆ. ಯಾಕೆ ಇವನು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನೆ ಅಂತ ಮಾತ್ರ ಅನ್ಕೋಬೇಡಿ. ಅವರು ಪ್ರಜೆಗಳ ಜೊತೆ ಮಾಡೋ ಅವಾಂತರಗಳು ಆ ಥರ ಇದೆ. ಅದನ್ನು ಮಾತಾಡಲೇಬೇಕು. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನಮ್ಮ ಅರಮನೆ. ಇನ್ನೂ ಲೈಟಿಂಗ್ಸ್ ಆನ್ ಆಗಿಲ್ಲ. ಇದು 6:30 ತೆಗ್ದಿರೋ ವಿಡಿಯೋ ಆಗಿರೋದ್ರಿಂದ ಲೈಟಿಂಗ್ಸ್ ಇನ್ನೂ ಆನ್ ಆಗಿಲ್ಲ. 7 ಗಂಟೆಗೆ ಆನ್ ಆಗೋದು. ಈ ಲೈಟಿಂಗ್ಸ್ನ ನೋಡೋಕ್ಕೆ ನಾವಿನ್ನೂ ಈ ಸ್ಟೇಜನ್ನು ಬಿಚ್ಚಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.